ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಜೀವನ ಸಂಗಾತಿ ಥರ ನೋಡ್ತಾ ಇದ್ದಾರಾ? ಅವರ ಜೀವನದಲ್ಲಿ ನಿಮ್ಮನ್ನು ಜೀವನ ಸಂಗಾತಿ ಮಾಡ್ಕೊಳ್ಬೇಕು ಅನ್ನೋಂಥ ಮನಸ್ಸು ಅವರಲ್ಲಿದೆಯಾ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ನಿಮ್ಮ ಎನರ್ಜಿಗೆ ರೆಸೊನೇಟ್ ಆಗುವಂಥದ್ದನ್ನು ಮಾತ್ರ ನೀವು ರಿಸೀವ್ ಮಾಡ್ಕೊಳ್ಳಿ, ತಗೊಳ್ಳಿ. ನಿಮ್ಮದಲ್ಲದಂತಹ ಮೆಸೇಜ್ಗಳು ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ, ಇಗ್ನೋರ್ ಮಾಡಿ. ಅದನ್ನು ಯಾವುದೇ ರೀತಿಯಾದಂತಹ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋಂತಹ ಒಂದು ನೆಸಸರಿ ಇಲ್ಲ. ಓಕೆನಾ? ಸೊ ಇದು ಜನರಲ್ ರೀಡಿಂಗ್, ಕಂಪ್ಲೀಟ್ ಆಗಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗ್ನ ನೀವು ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ಏನಿದೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ನೀವು ಇಲ್ಲಿ ತಗೊಳ್ಬಹುದು, ಚೆಕ್ ಮಾಡಬಹುದು. ಓಕೆನಾ? ಹಾಗೆಯೇ ಇಲ್ಲಿ ನಿಮಗೆ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಅಂತ 3 ಫೈಲ್ಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಫೈಲ್ ತುಂಬ ಹತ್ತಿರ ಆಗ್ತಾ ಇದೆ, ಯಾವ ಫೈಲ್ ಕಡೆ ನಿಮ್ಮ ಮನಸ್ಸು ಹೋಗ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ, ಫೀಲ್ ಮಾಡ್ತಾ, ನಿಮ್ಮ ಪರ್ಸನ್ನ ಫೀಲ್ ಮಾಡ್ತಾ ಫೈಲ್ಗಳನ್ನು, ಕಾರ್ಡ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾವ ಒಂದು ಚಿತ್ರದ ಮೇಲೆ ನಿಮ್ಮ ಮನಸ್ಸು ಸೆಳೀತಾ ಇದೆ? ಸೂರ್ಯ, ನಕ್ಷತ್ರ ಹಾಗೆ ಚಂದ್ರ ಇದೆ. ಯಾವ ಚಿತ್ರದ ಮೇಲೆ ನಿಮ್ಮ ಮನಸ್ಸು ತುಂಬ ಸೆಳೀತಾ ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಒಂದಕ್ಕಿಂತ ಹೆಚ್ಚಾಗಿ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ್ಸಿಗೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಯಾವ್ದು ಹೇಳುತ್ತೆ ಕಾರ್ಡನ್ನ ಚೂಸ್ ಮಾಡ್ಕೊಳ್ಬೇಕಂತ ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ನೀವೆಲ್ಲರೂ ಕೂಡ ಕಾರ್ಡ್ಗಳನ್ನು, ಫೈಲ್ಗಳನ್ನು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ನಾವು ಪ್ರತಿ ಫೈಲನ್ನು ಡೀಟೇಲ್ ಆಗಿ ಏನು ಎನರ್ಜಿ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆನಾ? ಹಾಗೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಇನ್ನಷ್ಟು ಈ ಒಂದು ಚಾನಲಲ್ಲಿ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿ ಅಂತ ಹೇಳ್ತಾ ಒಂದು ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಫೈಲಿಗೂ ನಾನೊಂದು ಕಮೆಂಟ್ ಲೈನನ್ನು ನಾನು ನಿಮಗೆ ಹೇಳ್ತೀನಿ. ಆ ಕಮೆಂಟ್ ಲೈನನ್ನು ಹಾಕಿಬಿಟ್ಟು, ಅಂದರೆ ಕಮೆಂಟ್ ಮಾಡಿಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಬರೀ ರೀಡಿಂಗ್ ಮಾತ್ರ ಆಗಿರಲ್ಲ, ಇದೊಂದು ಹೀಲಿಂಗ್ ಆಗಿರುತ್ತೆ. ರೀಡಿಂಗ್ ಜೊತೆಗೆ ಹೀಲಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಫೈಲಿಗೆ ನಾನೊಂದು ಕಮೆಂಟನ್ನ ಹೇಳ್ತೀನಿ. ಆ ಕಮೆಂಟನ್ನು ಹಾಕಿಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋ ಮುಖಾಂತರ. ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮಗೆ ಯಾರಿಗೆ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಮೊದಲನೇ ಫೈಲ್, ಯಾರೆಲ್ಲ ಸೂರ್ಯನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಸೈಲೆಂಟ್ ಆಗಿರುವಂತಹ ಒಂದು ಎನರ್ಜಿ, ಆದರೆ ಸೀರಿಯಸ್ ಆಗಿರುವಂತಹ ಎನರ್ಜಿ ಕೂಡ ಇದೆ. ಸೈಲೆಂಟಲ್ಲಿ ಸೀರಿಯಸ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಈ ಫೈಲ್ ಆಯ್ಕೆ ಮಾಡ್ಕೊಂಡವರು, ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ನಿಮ್ಮ ಪರ್ಸನ್ನ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಹೊರಗೆ ಎಷ್ಟು ಶಾಂತವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಒಳಗಡೆ ಅವರು ಅಷ್ಟೇ ಡೀಪ್ ಆಗಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅಂಡ್ ಅವ್ರು ನಿಮ್ಮನ್ನ ಕೇವಲ ಲವರ್, ಒಂದು ಪಾರ್ಟ್ನರ್ ಆಗಿ ನೋಡ್ತಾ ಇಲ್ಲ. ಅವ್ರು ನಿಮ್ಮನ್ನ ಫ್ಯೂಚರ್ ಸ್ಟೆಬಿಲಿಟಿ ಅಂದ್ರೆ ಫ್ಯೂಚರ್ ಪಾರ್ಟ್ನರ್ ತರ ಇಲ್ಲಿ ಅವರು ನೋಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಓಕೆ, ಆದ್ರೆ ಒಂದು ಡೌಟ್ ಇದೆ ಇಲ್ಲಿ, ನಿಮಗಿರಬಹುದು ಅಥವಾ ನಿಮ್ಮ ಪರ್ಸನಿಗೂ ಆಗಿರಬಹುದು ಈ ಡೌಟ್. ನಾನು ಇವರಿಗೆ ಸೂಟ್ ಆಗ್ತೀನಾ, ನಾನು ಲೈಫ್ ಲಾಂಗ್ ಕಮಿಟ್ ಆಗೋಕೆ ರೆಡಿ ಇದೀನಾ ಈ ವ್ಯಕ್ತಿ ಜೊತೆಗೆ ಅನ್ನುವಂತಹ ಪ್ರಶ್ನೆ. ಈ 2 ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು, ನಿಮ್ಮ ಪರ್ಸನಲ್ಲೂ ಕೂಡ ಇರಬಹುದು. ಈ ತರದ ಒಂದು ಪ್ರಶ್ನೆ ನಿಮ್ಮಿಬ್ಬರಲ್ಲೂ ಮೂಡ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆನಾ? ಅವ್ರು ನಿಮ್ಮನ್ನ ಜೀವನ ಸಂಗಾತಿ ತರದಲ್ಲೇ ಅವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ, ಯೋಚನೆ ಕೂಡ ಮಾಡ್ತಾ ಇದ್ದಾರೆ, ಫೀಲ್ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಒಂದೆಲ್ಲ ಒಂದ್ ಕಡೆ ಫಿಯರ್ ಇದೆ, ಫೈನಾನ್ಷಿಯಲಿ ಕೂಡ ಫಿಯರ್ ಇದೆ, ಅಂಡ್ ಫ್ಯಾಮಿಲಿ ಕೂಡ ಭಯ ಇದೆ, ಅಂಡ್ ಸೆಟಲ್ಮೆಂಟ್ ಕೂಡ. ಅಂದ್ರೆ ಸೆಟಲ್ಮೆಂಟ್ ಅಂತ ಹೇಳಿದಾಗ ಇಲ್ಲಿ ಲೈಫಲ್ಲೂ ಕೂಡ ಸೆಟಲ್ಮೆಂಟ್ ಆಗ್ಬೇಕಾಗಿದೆ ಅವ್ರು ಇನ್ನೂ ಕೂಡ. ಅಂಡ್ ಫೈನಾನ್ಷಿಯಲಿ ಎಲ್ಲೋ ಒಂದ್ ಕಡೆ ಅವರು ಲೋನ್ಸ್ ಇರ್ಬೋದು, ಸಾಲಗಳನ್ನ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅವರು ತುಂಬಾ ಕಷ್ಟದಲ್ಲಿ ಇದ್ದಾರೆ. ಫೈನಾನ್ಷಿಯಲಿ ಅಷ್ಟೊಂದು ಸ್ಟೇಬಲ್ ಇಲ್ಲ ಅವರು ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ಹಾಗಾಗಿ ಅವ್ರು ಭಯ ಪಡ್ತಾ ಇದ್ದಾರೆ. ಮದುವೆ ಅಂತ ಬಂದಾಗ ಅದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಎಲ್ಲೋ ಒಂದ್ ಕಡೆ ಭಯ ಪಡ್ತಾ ಇದ್ದಾರೆ. ಫ್ಯಾಮಿಲಿಯಲ್ಲಿ ಅಂತ ನೋಡಿದಾಗ ಇಲ್ಲೆಲ್ಲ ಒಂದ್ ಕಡೆ ನಿಮ್ಮಿಬ್ಬರ ರಿಲೇಶನ್ಶಿಪ್ ಕ್ಯಾಸ್ಟ್ ಬೇರೆ ಬೇರೆ ಇರಬಹುದು. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿಗೆ ಭಯ ಪಡ್ತಾ ಇದ್ದಾರೆ ಒಪ್ಪಿಸ್ಲಿಕ್ಕೆ. ಓಕೆ, ಈ ಎಲ್ಲಾ ವಿಷಯಗಳು ಕ್ಲಿಯರ್ ಆದ್ಮೇಲೆ ಖಂಡಿತವಾಗಿ ಅವ್ರು ನಿಮಗೆ ಕಮಿಟ್ಮೆಂಟ್ ನ ಕೊಡ್ತಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಒಂದು ಫೈಲ್, ಫಸ್ಟ್ ಫೈಲ್ ನ ಯಾರು ಈ ಸೂರ್ಯನ ಚಿತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ
ನಿಮ್ಮಿಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ರಿಲೇಶನ್ಶಿಪ್ ವಿಷಯಕ್ಕೆ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ಒಂದು ಮ್ಯಾರೇಜ್ ವೈಬ್, ಮ್ಯಾರೇಜ್ ಎನರ್ಜಿ ಕೂಡ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಆದ್ರೆ ಅವರು ಸ್ಪಷ್ಟವಾಗಿ ಹೇಳೋದಕ್ಕೆ ಸ್ವಲ್ಪ ಸಮಯವನ್ನ ತಗೊಳ್ತಾರೆ, ಅಷ್ಟು ಈಸಿಯಾಗಿ ಅವರು ಬೇಗ ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರು ನಿಮಗೆ ವೆಯ್ಟ್ ಅನ್ನುವಂತಹ ಒಂದು ಉತ್ತರ ಕೊಡ್ತಾ ಇದ್ದಾರೆ. ನೀವು ಕೇಳಿದಾಗ ಎಲ್ಲದೂ ಕೂಡ ಅವರು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಅದಕ್ಕೆ ಕೋಪ ಮಾಡ್ಕೊಳ್ಳೋದಲ್ಲ. ಇಲ್ಲಿ ನೀವೆಲ್ಲೋ ಒಂದ್ ಕಡೆ ಅವ್ರು ವೆಯ್ಟ್ ಅಂತ ಪದ ಬಂದಾಗಲೇ ನೀವೆಲ್ಲೋ ಒಂದ್ ಕಡೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ? ಸೊ ಇಲ್ಲಿ ಅವರ ಪರಿಸ್ಥಿತಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಅವರು ಇಲ್ಲಿ ನಿಮಗೆ ವೆಯ್ಟ್ ಅನ್ನುವಂಥ ಪದನ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಲೈಫಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳು ನಡೀತಾ ಇದೆ, ಸಮಸ್ಯೆಗಳು ನಡೀತಾ ಇರೋ ಕಾರಣ ಅವ್ರು ನಿಮಗೆ ವೆಯ್ಟ್ ಅನ್ನುವಂತಹ ಉತ್ತರವನ್ನ ನಿಮಗೆ ಕೊಡ್ತಾ ಇದ್ದಾರೆ, ನೀವು ಕಮಿಟ್ಮೆಂಟ್ ಅಥವಾ ಮದುವೆ ಅಂತೆಲ್ಲ ವಿಷಯ ಕೇಳಿದಾಗ. ಓಕೆ, ಅವರಿಲ್ಲಿ ನಿಮ್ಮ ಜೊತೆಗೆ ಲೈಫ್ ನ ಕಟ್ಟೋದಿಕ್ಕೆ ಅವರು ತಯಾರಿ ಮಾಡ್ತಾ ಇದ್ದಾರೆ, ಇಲ್ಲಿ ಆಟ ಆಡ್ತಾ ಇಲ್ಲ ನಿಮ್ ಜೊತೆಗೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ನಿಮಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಎಲ್ಲ ಒಂದ್ ಕಡೆ ಪ್ರೀತಿ ವಿಷಯದಲ್ಲಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮಗೋಸ್ಕರ ಇಲ್ಲಿ ಆಟ ಆಡ್ತಾ ಇಲ್ಲ, ಪ್ರೀತಿಯಲ್ಲಿ ಏನು ಆಟ ಆಡ್ತಾ ಇಲ್ಲ. ಬಟ್ ಅವ್ರು ಇಲ್ಲಿ ಮುಂದಿನ ಒಂದು ಫ್ಯೂಚರ್ ಬಗ್ಗೆ, ಲೈಫ್ ನ ಕಟ್ಕೊಳ್ಳೋದಿಕ್ಕೆ ಅವ್ರು ಎಲ್ಲೋ ಒಂದ್ ಕಡೆ ತಯಾರಿನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಅವ್ರು ನಿಮ್ಮನ್ನ ಜೀವನ ಸಂಗಾತಿ ಅಂತ ನೋಡ್ತಾ ಇದ್ದಾರೆ, ಆದ್ರೆ ಅವರು ಪ್ರಾಕ್ಟಿಕಲ್ ಆಗಿ ಮೂವ್ ಆಗೋಕೆ ಟೈಮ್ ಬೇಕು ಅನ್ನುವಂತಹ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಯೂನಿವರ್ಸಲ್ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಸೊ ಯಾರೆಲ್ಲ ಈ ಒಂದು ಸೂರ್ಯನ ಒಂದು ಚಿತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ರಿ, ನೀವೆಲ್ಲರೂ ಕೂಡ ವೆಯ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಬ್ರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಇಂದ ಆದಷ್ಟು ಬೇಗ ಕಮಿಟ್ಮೆಂಟ್ ಸಿಕ್ಕೇ ಸಿಗತ್ತೆ. ಕಮಿಟ್ಮೆಂಟ್ ಸಿಕ್ಕೇ ಸಿಗತ್ತೆ. ಡೋಂಟ್ ವರಿ. ಪ್ರತಿಯೊಬ್ರು ಕೂಡ ವೆಯ್ಟ್ ಅಂತ ಹೇಳ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಅಂಡ್ ಸೆಕೆಂಡ್ ಒನ್, ಯಾರೆಲ್ಲ ನಕ್ಷತ್ರ ಸ್ಟಾರ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ಕನ್ಫ್ಯೂಷನ್ ಬಟ್ ಕನೆಕ್ಟೆಡ್. ಕನ್ಫ್ಯೂಷನ್ ಅಲ್ಲೂ ಕೂಡ ನಿಮ್ ಜೊತೆಗೆ ಅವರು ಕನೆಕ್ಟ್ ಆಗಿದ್ದಾರೆ, ನಿಮ್ಮ ಪರ್ಸನ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಯಾರೆಲ್ಲ ಈ ಸ್ಟಾರ್ ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಎಮೋಷನ್ ಜಾಸ್ತಿ ಕಾಣಿಸ್ತಾ ಇದೆ, ಕ್ಲಾರಿಟಿ ಕಡಿಮೆ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಎಮೋಷನಲ್ ಆಗಿ ಈ ವ್ಯಕ್ತಿ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ, ನೀವು ಕೂಡ ಈ ವ್ಯಕ್ತಿ ಜೊತೆಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಬಟ್ ಕ್ಲಾರಿಟಿ ಎಲ್ಲೋ ಒಂದ್ ಕಡೆ ನಿಮ್ಮಿಂದನೂ ಅವ್ರಿಗೆ ಸಿಗ್ತಾ ಇಲ್ಲ, ಅವರಿಂದನೂ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ ಜೊತೆಗೆ ತುಂಬಾ ಕನೆಕ್ಟ್ ಆಗಿರುವಂತಹ ಒಂದು ಎನರ್ಜಿ ಬರ್ತಾ ಇದೆ. ಆದ್ರೆ ಅವರು ಜೀವನ ಸಂಗಾತಿ ವಿಷಯದಲ್ಲಿ ಇನ್ನೂ ಕ್ಲಾರಿಟಿಯಾಗಿ ಗಟ್ಟಿ ನಿರ್ಧಾರವನ್ನ ಮಾಡ್ಲಿಲ್ಲ. ಅವರಿಗೆ ನೀವು ಒಂಥರ ಸ್ಪೆಷಲ್ ಪರ್ಸನ್ ಆಗಿದ್ದೀರಾ, ಆದ್ರೆ ಫಾರ್ ಎವರ್ ಅನ್ನುವಂತಹ ಡಿಸಿಷನ್ನ ಅವರು ಫೈನಲ್ ಇನ್ನೂ ಮಾಡ್ಲಿಲ್ಲ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಎಮೋಷನಲಿ ಅವರು ಅವರ ಒಂದು ಎಮೋಷನಲ್ ಆಗಿ ಕನೆಕ್ಟ್ ಮಾಡಿದಾಗ, ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ಅವ್ರು ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ. ಆದ್ರೆ ಮ್ಯಾರೇಜ್ ಸ್ಟೆಪ್ ತಗೊಳ್ಳೋದಿಕ್ಕೆ ಇನ್ನೂ ಭಯ ಇದೆ, ಫಿಯರ್ ಇದೆ. ಅವ್ರು ಇನ್ನು ಡಿಸಿಷನ್ ಸರಿಯಾಗಿ ಮಾಡದಿರೋ ಕಾರಣ ಅವರೆಲ್ಲ ಒಂದ್ ಕಡೆ ಮ್ಯಾರೇಜ್ ಅನ್ನೋಂಥ ವಿಷಯಕ್ಕೆ ಅವರು ಭಯ ಪಡ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಯಾಕೆ ಭಯ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಎಲ್ಲ ಒಂದ್ ಕಡೆ ಪಾಸ್ಟಿನ ಒಂದು ಪೇನ್ ಕೂಡ ಕಾಣಿಸ್ತಿದೆ. ಅಂದ್ರೆ ಅವರ ಎಕ್ಸ್ ಪರ್ಸನಿನ ಒಂದು ಇನ್ನು ನೆನಪಲ್ಲಿ ಇದ್ದಾರೆ, ಅಥವಾ ಎಕ್ಸ್ ಪರ್ಸನಿನ ಒಂದಷ್ಟು ಭಯಗಳು, ಫಿಯರ್ ಇನ್ನೂ ಕೂಡ ಇದೆ. ಸೊ ಹಾಗಾಗಿ ಅವ್ರು ನಿಮಗೆ ಕಮಿಟ್ಮೆಂಟ್ ಆಗ್ಲಿಕ್ಕೆ ಅಥವಾ ನಿಮಗೆ ಒಂದು ಏನು ವಿಷಯವನ್ನ ಹೇಳೋದಿಕ್ಕೆ, ಎಸ್ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಥವಾ ಮ್ಯಾರೇಜಿನ ಒಂದು ಸ್ಟೆಪ್ ತಗೊಳ್ಳೋದಕ್ಕೆ ಅವರು ಭಯ ಪಡ್ತಾ ಇರುವಂತಹ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಬರ್ತಿರುವಂಥದ್ದು ಕಮಿಟ್ಮೆಂಟಿಗೆ ತುಂಬಾ ಭಯ ಪಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲೊಂದ್ ಕಡೆ ಆ ಕಮಿಟ್ಮೆಂಟ್ ಅಂತ ಬಂದಾಗ ನಿಮ್ಮಿಬ್ರ ಮಧ್ಯೆ ಹೆಚ್ಚಿಗೆ ಜಗಳಗಳು ಆಗತ್ತೆ. ಸೊ ಹಾಗಾಗಿ ರೀಸೆಂಟ್ ಡೇಸ್ ಅಲ್ಲಿ ಆ ವಿಷಯದಲ್ಲಿ ಜಗಳ ಆಗಿ ಇಬ್ರು ಕೂಡ ದೂರ ಆಗಿರಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಎಲ್ಲೊಂದ್ ಕಡೆ ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅನ್ನುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನಿಗೆ ಅರಿವಾಗತ್ತೆ, ಡೋಂಟ್ ವರಿ. ಓಕೆ, ನಾನು ನನ್ನ ಜೀವನ ಸಂಗಾತಿಯನ್ನ ಕಳ್ಕೊಂಡೆ ಅನ್ನುವಂತಹ ಫೀಲ್ ಕೂಡ ಅವ್ರು ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇದ್ದಾರೆ. ಸೊ ವೆರಿ ಸೂನ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು, ಮಾತಾಡಬಹುದು. ಅಂಡ್ ಕಮಿಟ್ಮೆಂಟ್ ವಿಷಯದಲ್ಲೂ ಕೂಡ ನಿಮ್ ಜೊತೆಗೆ ಅವರು ಮಾತಾಡಬಹುದು ಈ ವಿಷಯವಾಗಿ ಅನ್ನೋಂತನೂ ಕೂಡ ಎನರ್ಜಿ ಇಲ್ಲಿ ಬರ್ತಾ ಇದೆ.
ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಂಡ್ ಕೆಲವರಿಗೆ ಇಲ್ಲಿ ಬರ್ತಿರುವಂತ ಎನರ್ಜಿ ಏನಂತ ಹೇಳಿದ್ರೆ ಲೇಟ್ ಆಗಿ ಅವ್ರು ನಿಮ್ಮನ್ನ ಅರಿವು ಮಾಡ್ಕೊಳ್ತಾರೆ, ಅರ್ಥಕೊಳ್ತಾರೆ. ಆದ್ರೆ ಆ ಅರಿವೇನಿದೆ ಅದು ಫುಲ್ ಫೈನಲ್ ಆಗಿನೇ ಇರತ್ತೆ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ ಮ್ಯಾರೇಜ್ ಅಥವಾ ನಿಮ್ಮನ್ನ ಜೀವನ ಸಂಗಾತಿಯನ್ನಾಗಿ ನೋಡ್ತಾ ಇದಾರ ಅಂತ ಹೇಳಿದಾಗ ಪಾಸಿಬಿಲಿಟಿ ಇದೆ. ಆದ್ರೆ ನೀವು ಕ್ಲಾರಿಟಿ ಕೇಳ್ಬೇಕು ಅವ್ರ ಹತ್ರ. ಅವ್ರು ಕ್ಲಾರಿಟಿ ಕೊಡೋದಿಕ್ಕೆ ಕೆಲವೊಂದ್ ಕಡೆ ಹಿಂಜರಿತಿದಾರಲ್ವಾ, ನಿಮಗೆ ಬೇಕಾಗಿರೋದು ಕ್ಲಾರಿಟಿ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಸೊ ಯಾರೆಲ್ಲ ಈ ಸೆಕೆಂಡ್ ಪೈಲ್ ನಕ್ಷತ್ರವನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಯ ಕನೆಕ್ಟ್ ಮಾಡಿದಾಗ ಕಮೆಂಟ್ ಮಾಡೋದಿಕ್ಕೆ ಕ್ಲಾರಿಟಿ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಪ್ರತಿಯೊಬ್ರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮಗೆ ಇನ್ನೊಂದ್ಸಲ ಹೇಳ್ತೀನಿ, ಕ್ಲಾರಿಟಿ ಅಂತ ಹೇಳಿ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಮೂರನೇದು ಸೂರ್ಯ ಅಲ್ಲ, ಏನಿದು ಚಂದ್ರ. ಎಸ್, ಚಂದ್ರವನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಎನರ್ಜಿ ಆ್ಯಂಡ್ ಡೆಸ್ಟಿನಿ ಅನ್ನುವಂತಹ ಒಂದು ವರ್ಡ್, ಆ ಒಂದು ಎನರ್ಜಿ ಇಲ್ಲಿ ತುಂಬಾನೇ ಹೈ ಎನರ್ಜಿಯಾಗಿ ಬರ್ತಾ ಇದೆ. ಓಕೆನಾ? ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು. ಈ ಒಂದು ಮೂರನೇ ಕಾರ್ಡ್ ಚಂದ್ರವನ್ನ ಆಯ್ಕೆ ಮಾಡ್ಕೊಂಡವರು, ನಿಮ್ಮ ಎನರ್ಜಿ ತುಂಬಾನೇ ಪವರ್ಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರು ನಿಮ್ಮನ್ನ ಕೇವಲ ಲವರ್ ಆಗಿ ನೋಡೋದಿಲ್ಲ, ಅವ್ರು ನಿಮ್ಮನ್ನ ವೈಫ್ ಅಥವಾ ಹಸ್ಬೆಂಡ್ ತರನು ಇಲ್ಲಿ ನೋಡ್ತಾ ಇದ್ದಾರೆ. ಓಕೆನಾ? ಸೊ ಬರೀ ನೀವು ಲವರ್ ಪಾರ್ಟ್ನರ್ ಅಷ್ಟೇ ಅವ್ರನ್ನ ಇಲ್ಲಿ ನೋಡ್ತಾ ಇಲ್ಲ, ನಿಮ್ಮನ್ನ ಒಂದು ಫ್ಯೂಚರಲ್ಲೂ ಅಷ್ಟೇ, ಈಗ ಕರೆಂಟ್ ಎನರ್ಜಿಯಲ್ಲೂ ಕೂಡ ನೀವು ಪ್ರೀತಿ ಮಾಡ್ತಾ ಇದ್ರು ಮನ್ಸಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರೆ, ಇಲ್ಲಿ ಮದ್ವೆ ಆದ್ರೂ ಕೂಡ ಬೇರೆಯವ್ರಿಗೆ ಕಾಣೋ ಹಾಗೆ ಮದ್ವೆ ಆಗ್ಬೇಕೇ ವಿನಃ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಬರ್ತಿದೆ. ನೀವು ಮನಸ್ಸಲ್ಲೇ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದ್ದೀರಾ ನೀವಿಬ್ರು ಕೂಡ. ಓಕೆ, ಸೊ ಅವರು ಕೂಡ ಆಲ್ರೆಡಿ ನಿಮ್ಮನ್ನ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಿಮ್ಮನ್ನ ವೈಫ್ ಅಂತ ಹೇಳಿ, ಹಸ್ಬೆಂಡ್ ಅಂತ ಹೇಳಿ ಅವರು ಸ್ವೀಕಾರ ಮಾಡಿದ್ದಾರೆ ಅನ್ನುವಂತಹ ಎನರ್ಜಿ ಬರ್ತಿದೆ. ಅವರಿಗೆ ನೀವು ಒಂಥರ ಏನು ಪೀಸ್ಫುಲ್ ಆಗಿರುವಂತಹ ಶಾಂತಿ ಆಗಿರಬಹುದು, ಅಥವಾ ನೀವೇ ಒಂಥರ ಹೋಮ್ ಅಂತ ಹೇಳಿದ್ರೆ, ಮನೆ ಅಂತ ಹೇಳಿದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ, ಅವರು ಸ್ವಂತ ಮನೆ, ಅವ್ರ ಮನೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಲ್ವಾ? ಸೊ ಆ ರೀತಿಯಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮನ್ನ ಒಂಥರ ಅವರು ಮನೆ ಫೀಲ್ ಮಾಡ್ತಾ ಇದ್ದಾರೆ, ಮನೆಯವರ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಶಾಂತಿ ಅನ್ಸುತ್ತೆ ನಿಮ್ ಜೊತೆಗಿದ್ದಾಗ, ನಿಮ್ ಜೊತೆ ಮಾತಾಡಿದಾಗ. ಅಂಡ್ ಫ್ಯೂಚರ್ ಬಗ್ಗೆ ತುಂಬಾ ಪ್ಲಾನಿಂಗ್ ಮಾಡ್ತಿದ್ದಾರೆ ನಿಮ್ಮ ವಿಷಯದಲ್ಲಿ. ಓಕೆ, ಅಂಡ್ ಈಗಾಗ್ಲೇ ಅವ್ರ ಮನಸ್ಸಲ್ಲಿ, ಈಗ ನಾನು ಹೇಳ್ದೆ ಅಲ್ವಾ, ನಿಮ್ಮನ್ನ ಹಸ್ಬೆಂಡ್ ಅಂಡ್ ಅಥವಾ ವೈಫ್ ತರ ಆಲ್ರೆಡಿ ಅವರು ಕಮಿಟ್ ಆಗ್ಬಿಟ್ಟಿದ್ದಾರೆ, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ಅವ್ರ ಮನಸ್ಸಲ್ಲಿ ನಿಮ್ ಜೊತೆ ಫ್ಯೂಚರ್ ಚಿತ್ರವನ್ನು ಕೂಡ ರಚಿಸ್ಕೊಳ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆದ್ರೆ ಅವರು ಹೊರಗೆ ಹೇಳ್ಕೊಳ್ಳೋದು ಮಾತ್ರ ಸೂಕ್ತ ಸಮಯ ಕಾಯ್ತಾ ಇದ್ದೀನಿ, ಸೂಕ್ತ ಸಮಯಕ್ಕೋಸ್ಕರ, ಪರ್ಫೆಕ್ಟ್ ಟೈಮಿಂಗ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತಹ ಎನರ್ಜಿ ಬರ್ತಿದೆ. ನಿಮ್ಮ ಹತ್ರನೂ ಕೂಡ ಹೇಳಿರ್ಬೋದು, ನಂಗೊಂದ್ ಸ್ವಲ್ಪ ಟೈಮ್ ಕೊಡು, ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಲ್ಲದೂ ಕೂಡ ಸರಿ ಆಗುತ್ತೆ, ಸ್ವಲ್ಪ ವೇಟ್ ಮಾಡು ಅನ್ನೋ ತರ ಇಲ್ಲಿ ನಿಮಗೆ ಹೇಳ್ತಾ ಇರ್ಬೋದು. ಬಟ್ ಇಲ್ಲಿ ಅವರು ಒಂದು ಪರ್ಫೆಕ್ಟ್ ಟೈಮಿಂಗಿಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮಿಬ್ಬರ ಎನರ್ಜಿಲಿ ಚೆಕ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂತಹ ಎನರ್ಜಿ, ಇಬ್ರು ಕೂಡ ತುಂಬಾ ಜಗಳ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹ ವಿಷಯನೂ ಕೂಡ ಬರ್ತಿದೆ. ಯಾವುದೋ ಒಂದು ವಿಷಯದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯನ ಇಟ್ಕೊಂಡು ಜಗಳ ಮಾಡ್ಕೊಳ್ತೀರಾ, ಒಂದೇ ವಿಷಯನೇ ರಿಪೀಟ್ ಆಗಿ ಜಗಳ ಆಗ್ತಿದೆ ನಿಮ್ಮಿಬ್ರು ಮಧ್ಯ ಅಂತ ಇಲ್ಲಿ ಕಾಣಿಸ್ತಿದೆ. ಆದ್ರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಸ್, ಪ್ರೀತಿ ಇದ್ದಲ್ಲಿ ಮಾತ್ರ ಈ ಜಗಳಗಳು ಜಾಸ್ತಿ ಆಗತ್ತಂತೆ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಅದೇ ಬರ್ತಿರೋವಂಥದ್ದು. ಪ್ರೀತಿ ಅತಿಯಾದಾಗ ಈ ಜಗಳಗಳಿಂದ ಎಲ್ಲೋ ಒಂದ್ ಕಡೆ ಮನಸ್ಸು, ಜೀವನ ಸಂಗಾತಿ ಆಗೋಕೆ ಮನಸ್ಸು ಇನ್ನೂ ಹೆಚ್ಚಿಗೆ ಹತ್ರ ಆಗತ್ತೆ ಅನ್ನೋಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಎಲ್ಲಿ ಯಾವ್ದೋ ಒಂದು ವಿಷಯದಲ್ಲಿ ಜಗಳ ಮಾಡ್ಕೊಳ್ತಿದ್ದೀರಾ, ಸ್ವಲ್ಪ ಅದನ್ನ ಕ್ಲಾರಿಟಿ ತಗೊಳ್ಳಿ, ಯಾಕೆ ಜಗಳ ಮಾಡ್ತಿದ್ದೀರಾ, ಏನಕ್ಕೆ ಜಗಳ ಆಗ್ತಿದೆ, ಸೊ ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಎಲ್ಲೊಂದ್ ಕಡೆ ಸ್ವಲ್ಪ ಕೆಲವೊಬ್ರ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಬರ್ತಿರೋದು, ಯಾರೋ ಒಬ್ರು ಇದರಲ್ಲಿ ಸ್ವಲ್ಪ ಚೈಲ್ಡಿಶ್ ತರ ಬಿಹೇವ್ ಮಾಡ್ತಾರೆ, ಸಣ್ಣ ವಿಷಯನ ದೊಡ್ಡ ಮಾಡ್ಕೊಳ್ಳೋದು, ಅಥವಾ ಸುಮ್ನೆ ಕೆದಕಿ ಜಗಳ ಮಾಡೋದು, ತುಂಬಾ ಚೈಲ್ಡಿಶ್ ತರ ಬಿಹೇವ್ ಮಾಡೋದು. ಇಲ್ಲಿ ನಿಮ್ಮ ಪರ್ಸನ್ ಕೂಡ ನಿಮಗೆ ಹೇಳಿರ್ಬೋದು, ನಿನಗೆ ಎಷ್ಟೇ ವಯಸ್ಸಾದ್ರೂ ಚಿಕ್ಕ ಮಗು ತರ ಆಟ ಆಡ್ತೇನೆ, ನೀನು ಚಿಕ್ಕ ಮಗು ತರನೇ ಯೋಚನೆ ಮಾಡ್ತೀವಿ, ಈ ತರ ಎಲ್ಲ ನಿಮ್ಮ ಪರ್ಸನ್ ನಿಮಗೆ ಹೇಳ್ಬೋದು ಅನ್ನೋಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಅವರು ಜೀವನ ಸಂಗಾತಿ ಆಗೋದಿಕ್ಕೆ ಅವ್ರ ಮನ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಅಂಡ್ ಇಲ್ಲಿ
ಇನ್ನೂ ಕನೆಕ್ಟ್ ಮಾಡಿದಾಗ, ನಿಮ್ಮ ರಿಲೇಶನ್ಶಿಪ್ಪಿಗೆ ಇನ್ನೂ ಹೆಚ್ಚಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಡೆಸ್ಟಿನಿ ಕನೆಕ್ಷನ್ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಎಸ್, ರೈಟ್, ಅವ್ರು ನಿಮ್ಮನ್ನ ಜೀವನ ಸಂಗಾತಿ ಅಂತ ನೋಡ್ತಾ ಇದ್ದಾರೆ. ಓಕೆನಾ? ಸೊ ಯಾರು ಈ ಚಂದ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಡೆಸ್ಟಿನಿ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಪ್ರತಿಯೊಬ್ರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ 3 ಫೈಲ್ಗೂ ನಾನು ಕಮೆಂಟ್ನ ಹೇಳಿದ್ದೀನಿ, ಏನೇನು ಕಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಕಮೆಂಟ್ ಮಾಡ್ತೀರಾ. ಪ್ರತಿಯೊಬ್ರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಆಗಿದ್ರು ಕೂಡ ಅದೆಲ್ಲದೂ ಕೂಡ ಕ್ಲಿಯರ್ ಆಗೇ ಆಗುತ್ತೆ. ಡೋಂಟ್ ವರಿ. ಓಕೆ, ಅಂಡ್ ನಿಮ್ಮ ಫೈಲ್ ಯಾವ್ದನ್ನ ಚೂಸ್ ಮಾಡ್ಕೊಂಡಿದ್ರಿ ಅದನ್ನು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಅಂಡ್ ಪ್ರತಿಯೊಬ್ರು ಕೂಡ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಎಲ್ಲರೂ ಕೂಡ ಕನೆಕ್ಟ್ ಆಗಿ. ಓಕೆ, ಅಂಡ್ ಇಲ್ಲಿ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಜೀವನ ಸಂಗಾತಿ ಆಗೋಕ್ಕೆ ಪ್ರೀತಿ ಮಾತ್ರ ಸಾಕಾಗಲ್ಲ, ನಂಬಿಕೆ, ಸಹನೆ ಮತ್ತು ಸಮಯ ಕೂಡ ಬೇಕಾಗತ್ತೆ. ಓಕೆ, ಸೊ ಥ್ಯಾಂಕ್ ಯು. ಇವತ್ತಿಂದನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.